ಕರ್ನಾಟಕದಲ್ಲಿ ಅಥವಾ ಬೇರೆ ಕಡೆಗೆ ಸಿನಿಮಾ ಅಂತ ಹೇಳಿದ್ರೆ ಒಂದು ಮನರಂಜನೆ ಎಂಟರ್ಟೈನ್ಮೆಂಟ್ ಅನ್ನುವಂಥ ಮನೋಭಾವ ಇದೆ. 3 ತಾಸು ಸಿನಿಮಾ ಕೂತ್ ನೋಡಿದ್ರೆ ಮುಗಿತಪ್ಪ, ಏನೋ ಮಜಾ ಸಿಗುತ್ತೆ, ಆ ಮಜಾವನ್ನು ಎಂಜಾಯ್ ಮಾಡಬೇಕು ಅನ್ನೋದು. ಆದರೆ ತಮಿಳುನಾಡಲ್ಲಿ ಹಾಗಿಲ್ಲ. ತಮಿಳುನಾಡಲ್ಲಿ ಸಿನಿಮಾಗೆ ಒಂದು ಸೈದ್ಧಾಂತಿಕ ನೆಲಗಟ್ಟಿದೆ. ತಮಿಳುನಾಡಲ್ಲಿ ಸಿನಿಮಾ ಅಂತ ಹೇಳಿದ್ರೆ ಕೇವಲ ಮನರಂಜನೆಯಲ್ಲ, ಅದು ಒಂದು ಆಡಳಿತದ ಚುಕ್ಕಾಣಿ ಹಿಡಿಯುವುದಕ್ಕೆ ಒಂದು ಬೇಸ್ ಲೈನ್ ಅಂತಲೂ ಕೂಡ ಕರೀತಾರೆ. ಯಾಕಂದ್ರೆ ಅಧಿಕಾರದ ಹೆದ್ದಾರಿ ಅಂತ ಕರೀತಾರೆ ಅದನ್ನು ತಮಿಳುನಾಡಲ್ಲಿ. ಸಿನಿಮಾದ ಮುಖಾಂತರ ತಮ್ಮ ಚಿಂತನೆಗಳನ್ನು, ಸಿನಿಮಾದ ಮುಖಾಂತರ ಧಾರ್ಮಿಕ ಮೂಢನಂಬಿಕೆಗಳನ್ನು ತೆಗೆದುಹಾಕೋದಕ್ಕೆ, ಸಿನಿಮಾದ ಮುಖಾಂತರ ತಮಿಳಿನ ಪ್ರಾಚೀನ ಸಾಹಿತ್ಯವನ್ನು ತಿಳಿಸೋದು, ಸಿನಿಮಾದ ಮುಖಾಂತರ ದ್ರಾವಿಡ ಹೋರಾಟವನ್ನು ಮನೆ ಮನೆಗಳಿಗೆ ತಲುಪಿಸಿದಂಥ ಉದಾಹರಣೆ ತಮಿಳುನಾಡಲ್ಲಿ ಇದೆ. ಇದೇ ಕಾರಣಕ್ಕಾಗಿ ಅಣ್ಣಾದೊರೈ, ಕರುಣಾನಿಧಿ, ಅದಾದ ನಂತರ MGR, ಜಯಲಲಿತಾ ಅನೇಕ ಜನ ರಾಜಕಾರಣದಲ್ಲಿ ಯಶಸ್ವಿಯಾಗಿದ್ದಾರೆ. ಹೆಂಗೆ ಸಾಧ್ಯ ಆಯ್ತಿದು? ಅವರು ತಮ್ಮ ಬರಹಗಳು, ತಮ್ಮ ಸಿನಿಮಾಗಳ ಮುಖಾಂತರ ರಾಜಕೀಯ ಚಿಂತನೆಗಳನ್ನು ಪ್ರಚುರಪಡಿಸುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದರು. ಹೀಗೆ ಪ್ರಚುರಪಡಿಸಿದ್ದರ ಪರಿಣಾಮವಾಗಿ ಅಧಿಕಾರವನ್ನು ಹಿಡಿದಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ 2026ರಲ್ಲಿ ಅಲ್ಲಿಯ ಮತದಾರ TVKಗೆ ಬಹುಪರ ಕಂದಿರೋದು, ವಿಜಯ್ ಅವರಿಗೆ ಬಹುಪರ ಕಂದಿರೋದು. ನಾನು ಅವಾಗಲೇ ಹೇಳ್ತಾ ಇದ್ದೆ, ವಿಜಯ್ ಅವರಿಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ, ಸಿನಿಮಾ ರಂಗದಲ್ಲಿ ಇದ್ದಂತಹ ವ್ಯಕ್ತಿ. ಈ ವ್ಯಕ್ತಿಯನ್ನ ಇವತ್ತು ಅಲ್ಲಿ ಗೆಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಅದು ಸಿನಿಮಾದ ಮೇಲೆ ಅವರಿಗಿರುವಂತಹ ಅಭಿಮಾನ. ದೇವರು ಅಂತ ಪೂಜೆ ಮಾಡ್ತಾರೆ ತಮಿಳುನಾಡಲ್ಲಿ ಸಿನಿಮಾ ನಟರುಗಳನ್ನ. ಹಾಗಾದ್ರೆ ಬಣ್ಣದ ಲೋಕದಿಂದ ಗದ್ದುಗೆಯ ತನಕವೂ ಕೂಡ ತಮಿಳುನಾಡಲ್ಲಿ ದ್ರಾವಿಡ ಸಿದ್ಧಾಂತಕ್ಕೆ ಸಿನಿಮಾವೇ ಪ್ರಬಲ ಅಸ್ತ್ರ ಪ್ರಚುರಪಡಿಸ್ತಾ ಇದ್ರು. ಅವುಗಳನ್ನು ಜನರಿಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ರು. 2026ರ ಚುನಾವಣೆಯಲ್ಲಿ ಇದೀಗ ನಟ ವಿಜಯ್ ಅವರ TVK ಹೊರಗಡೆ ಬಂದಿದೆ. ಹೆಂಗ್ ಸಾಧ್ಯ ಆಗ್ತಿತ್ತು? ದ್ರಾವಿಡ ಸಿದ್ಧಾಂತ ರಾಜಕೀಯ ವೇದಿಕೆಯಾಗಿ ಉಳಿಯದೆ ಸಿನಿಮಾದ ಮುಖಾಂತರ ಜನಸಾಮಾನ್ಯರನ್ನ ಹಳ್ಳಿಯನ್ನ ತಲುಪಿದೆ. ಹೆಂಗಾಯ್ತಿದು? ನೀವು ನೋಡಿ, 1952ರಲ್ಲಿ ಒಂದು ಪರಾಶಕ್ತಿ ಸಿನಿಮಾ ಅಂತ ಬರುತ್ತೆ. ಅದನ್ನ ಕರುಣಾನಿಧಿ ಅದಕ್ಕೆ ಸಂಭಾಷಣೆ ಬರೆದಿರೋದು. ಕರುಣಾನಿಧಿ ಅವರು ಹೇಳ್ತಾರೆ, ಅದರಲ್ಲಿ ಇರುವಂತಹ ಆಕ್ಟರ್ ಹೀರೋ ನ್ಯಾಯಾಲಯದ ಮುಂದೆ ನಿಂತು ಅಲ್ಲಿರುವಂಥ ಸಂಭಾಷಣೆ. ಆ ವ್ಯಕ್ತಿ ಹೇಳ್ತಾನೆ, ದೇವಸ್ಥಾನಗಳಲ್ಲಿ ನಡೆಯುವಂಥ ಅನ್ಯಾಯದ ಬಗ್ಗೆ ಮಾತನಾಡೋದು, ದೇವಸ್ಥಾನ ಕೆಟ್ಟವರ ಅಡಗುತಾಣ ಆಗಬಾರದು ಅಂತ ಆ ಹೀರೋ ಅಲ್ಲಿರುವಂಥ ಸಂಭಾಷಣೆ ಅದು. ಆ ಸಂಭಾಷಣೆ ಹೆಂಗೆ ಆಗ್ಬಿಡ್ತು ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಈ ಸಿನಿಮಾವನ್ನು ಬ್ಯಾನ್ ಮಾಡೋದಕ್ಕೆ ಪ್ರಯತ್ನ ಪಡ್ತು. ಆ ಪರಿಪ್ರಮಾಣದಲ್ಲಿ ಇದು ಜನರ ಮನವನ್ನು ಹೊಕ್ಕಿತ್ತು. ಒಂದು ಸಿನಿಮಾ MGR ಅವರ ಸಿನಿಮಾಗಳ ಮುಖಾಂತರ ಒಂದು ಸಮಾಜ ಸುಧಾರಕ ಅನ್ನುವಂಥ ಮೆಸೇಜ್ ಅನ್ನು ಕೊಡೋ ಪ್ರಯತ್ನವನ್ನು ಪಟ್ಟರು, ರಾಜಕಾರಣದಲ್ಲಿ ಗೆದ್ದರು. ನೀವು ನೋಡಿ, ಈ ಸಿನಿಮಾಗಳೆಲ್ಲವೂ ಕೂಡ ಬಂದಾಗ ತಮಿಳುನಾಡಲ್ಲಿ ಇಂಥ ಐತಿಹಾಸಿಕ ಸಿನಿಮಾಗಳು, ವಲೈಕಾರಿ ಎನ್ನುವಂಥ ಒಂದು ಸಿನಿಮಾ. ಈ ವಲೈಕಾರಿ ಸಿನಿಮಾದಲ್ಲಿ ಏನಾಗುತ್ತೆ, ಒಂದು ಜಮೀನ್ದಾರ್ ಕುಟುಂಬ, ಆ ಜಮೀನ್ದಾರ್ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಕೆಲಸಕ್ಕೆ ಇರ್ತಾನೆ. ಆ ವ್ಯಕ್ತಿಯ ಮೇಲೆ ಆಗುವಂತಹ ಅತ್ಯಂತ ಕಠಿಣ ಶಿಕ್ಷೆಗಳ ಬಗ್ಗೆ, ಆ ವ್ಯಕ್ತಿನ ಹೆಂಗೆ ದುಡಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಈ ವಲೈಕಾರಿ ಸಿನಿಮಾದಲ್ಲಿ ಸಂಪೂರ್ಣವಾಗಿ ಚಿತ್ರೀಕರಣ ಮಾಡಲಾಗಿದೆ. ಅಸ್ಪೃಶ್ಯತೆಯ ಬಗ್ಗೆ ವಿವರಣೆ ಮಾಡಲಾಗಿದೆ. ಇದನ್ನ ಅವತ್ತಿನ ಕಾಲಘಟ್ಟಗಳಲ್ಲಿ ಜಸ್ಟ್ ಇಮ್ಯಾಜಿನ್, ನೀವು ತಮಿಳುನಾಡಿನ ಜನ ಕೇವಲ ಸಿನಿಮಾ ಅಂತ ನೋಡ್ತಾ ಇರಲಿಲ್ಲ, ಅದನ್ನ ಕ್ಯಾಸೆಟ್ಗಳಿಗೆ ರೆಕಾರ್ಡ್ ಮಾಡಿಸ್ಕೊಂಡು ಬಂದು ರಾಜಕೀಯ ಈ ಭಾಷಣಗಳ ತರ ಕಿವಿ ಹತ್ರ ಹಿಡಿದು ಕೇಳ್ತಾ ಇದ್ರಂತೆ. ಆ ಪರಿಪ್ರಮಾಣದಲ್ಲೂ ಮನೆ ಮುಟ್ಟುವ ಪ್ರಯತ್ನವನ್ನು ಮಾಡ್ತಾ ಇತ್ತು. ಅದು ರಾಜಕಾರಣದ ಬಾಗಿಲಾಗಿ ಪರಿಣಮಿಸಿದ್ದು ತಮಿಳುನಾಡಲ್ಲಿ. ಬರವಣಿಗೆಯಿಂದ ಬದಲಾವಣೆ ತಂದಂತಹ ಅಣ್ಣಾದೊರೈ, ಬರವಣಿಗೆಯ ಮುಖಾಂತರವೇ ಬದಲಾವಣೆಯನ್ನು ತಂದ್ರಿ ಇವರು. ಏನಾಯಿತು? CN ಅಣ್ಣಾದೊರೈ ಚಿತ್ರಕಥೆಯ ಮುಖಾಂತರವೇ ಕಾಂಗ್ರೆಸ್ ಪ್ರಾಬಲ್ಯವನ್ನು ಮುರಿದ್ರು. ನಾನು ಅವಾಗಲೇ ಹೇಳಿದೆ, 1967ರ ತನಕವೂ ಕೂಡ ತಮಿಳುನಾಡಲ್ಲಿ ಕಾಂಗ್ರೆಸ್ನ ಪ್ರಾಬಲ್ಯ ಇತ್ತು. ಅವರನ್ನ ಹೊಡೆದುರುಳಿಸೋ ಪ್ರಯತ್ನ, ಅಂದರೆ ಅಧಿಕಾರವನ್ನ ಅಂತ್ಯ ಮಾಡೋ ಪ್ರಯತ್ನವನ್ನು ಅಣ್ಣಾದೊರೈ ಮಾಡಿದ್ರು. 1950ರ ದಶಕದಲ್ಲಿ ಅಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಇತ್ತು, ಎಲ್ಲವೂ ಕೂಡ ಆಯಿತು. ನಾನು ಅವಾಗಲೇ ಹೇಳಿದಾಗೆ 1949ರಲ್ಲಿ ವಲೈಕಾರಿ ಎನ್ನುವಂತಹ ವಲೈಕಾರಿ ಸಿನಿಮಾ ಅದಾದ ನಂತರ 1951ರಲ್ಲಿ ಈ ಸಿನಿಮಾಗಳು, ಇದರ ಬಗ್ಗೆ ಶ್ರೀಮಂತಿಕೆಯಿಂದ ಆಗ್ತಾ ಇರುವಂಥದ್ದು, ಮೂಢನಂಬಿಕೆಯಿಂದ ದಬ್ಬಾಳಿಕೆ, ಇವೆಲ್ಲವನ್ನು ಕೂಡ ಪ್ರಶ್ನೆ ಮಾಡೋದಕ್ಕೆ ಶುರುವಾಯಿತು. ಇದರ ಜೊತೆಗೆ ಅವರು ಲೇಖನಗಳ ಮುಖಾಂತರ ಪತ್ರಗಳನ್ನು ಬರೆಯೋದಕ್ಕೆ ಶುರು ಮಾಡಿದರು. ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಉತ್ತರ ಭಾರತದ ಪಕ್ಷ, ಮೇಲ್ವರ್ಗದ ಪಕ್ಷ ಅಂತೆಲ್ಲ ಬರೆಯೋದಕ್ಕೆ ಶುರು ಮಾಡಿದರು. ಇದು ಕಾಂಗ್ರೆಸ್ನ ಅಧಪತನಕ್ಕೆ ಕಾರಣ ಆಯಿತು. 1967ರಲ್ಲಿ ಅವ್ರದ್ದು ಹೋಯಿತು. ಹೀಗಾಗಿ ಈ ವ್ಯಕ್ತಿನ ಸ್ಕ್ರಿಪ್ಟ್ ರೈಟರ್ ರಾಜಕಾರಣಿ ಅಂತ ಕರೀತಾರೆ. ಯಾರನ್ನ? ಅಣ್ಣಾದೊರೈ ಅವರನ್ನ ಸ್ಕ್ರಿಪ್ಟ್ ರೈಟರ್ ರಾಜಕಾರಣಿ ಅಂತ ಕರೀತಾರೆ. ಇವರ ಜೊತೆಗೆ ಕರುಣಾನಿಧಿ ಕೂಡ ಹೌದು.
ತಮಿಳು ಸಾಹಿತ್ಯದಲ್ಲಿ ಅತ್ಯಂತ ಪಾಂಡಿತ್ಯವನ್ನು ಹೊಂದಿದಂತಹ ವ್ಯಕ್ತಿ ಇವರು. 60 ವರ್ಷಗಳ ಕಾಲ ರಾಜಕಾರಣ ಮಾಡಿದ್ದಾರೆ. 13 ಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡಿ ಅವರು ಯಾವ ಚುನಾವಣೆಯನ್ನು ಕೂಡ ಸೋತಿಲ್ಲ. ಒಂದೇ ಒಂದು ಚುನಾವಣೆಯನ್ನು ಆ ವ್ಯಕ್ತಿ ಸೋತಿಲ್ಲ. ಪರಾಶಕ್ತಿ ಸಿನಿಮಾ ನಾನು ಅವಾಗಲೇ ಹೇಳಿದೆ, ಆ ಸಂಭಾಷಣೆ ಯಾವ ಪರಿಪ್ರಮಾಣದಲ್ಲಿ ಇಡೀ ತಮಿಳುನಾಡನ್ನು ವ್ಯಾಪಕವಾಗಿ ಆವರಿಸಿಕೊಂಡು ಬಿಟ್ಟಿತ್ತು ಅಂತ ಆ ವ್ಯಕ್ತಿ ಆ ರೀತಿಯಾಗಿ ಮಾಡಿದ್ದು. ಮಲೈ ಕಲ್ಲನ್ ಮತ್ತು ಮಂತರಿ ಕುಮಾರಿ ಈ ಸಿನಿಮಾದ ಮುಖಾಂತರ ದೊಡ್ಡ ಮಟ್ಟದ ಪ್ರಚುರತೆಯನ್ನು ಪಡೆದುಕೊಂಡು ಬಡವರ ಬಂಧು ಅಂತ MGRಗೆ ಒಂದು ಪಟ್ಟವನ್ನು ಕಟ್ಟುವಂತಲ್ಲಿ ಈ ಕರುಣಾನಿಧಿಯವರು ಪಾತ್ರವನ್ನು ವಹಿಸ್ತಾರೆ. ಅದರ ಭಾಗವಾಗಿ 1969ರಲ್ಲಿ ಅವರು ಚುನಾವಣೆಯಲ್ಲಿ ಗೆದ್ದು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಇದು ಕರುಣಾನಿಧಿ ಮತ್ತು ಅಣ್ಣಾದೊರೈ ಅಕ್ಷರ ಮತ್ತು ಸಿನಿಮಾದ ಮುಖಾಂತರ ಗದ್ದುಗೆ ಏರಿದವರ ಕತೆ. ಇದರ ಜೊತೆಗೆ ಸೂಪರ್ ಸ್ಟಾರ್ CMಗಳು MGR ಮತ್ತು ಜಯಲಲಿತಾ. MG ರಾಮಚಂದ್ರನ್ ಬಡವರ ರಕ್ಷಕ ಎನ್ನುವಂತಹ ಬಿಂಬದೊಂದಿಗೆ 10 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. MGR ತಂದಂತಹ ಬಿಸಿಯೂಟ ಯೋಜನೆ ಇಡೀ ತಮಿಳುನಾಡಿನಾದ್ಯಂತ ಭಾರಿ ಪ್ರಚುರತೆಯನ್ನು ಪಡೆದುಕೊಂಡಿತ್ತು. ಒಂದು ಘಟನೆ ಆಗುತ್ತೆ. ಒಂದ್ಸರಿ ಏನಾಗುತ್ತೆ ಅಂತ ಹೇಳಿದರೆ 1967ರಲ್ಲಿ ಚುನಾವಣೆಗೆ 1 ತಿಂಗಳು ಬಾಕಿ ಇರುತ್ತೆ ತಮಿಳುನಾಡಲ್ಲಿ. 1 ತಿಂಗಳು ಬಾಕಿ ಇದ್ದಂತಹ ಸಮಯದಲ್ಲಿ ಒಬ್ಬ ಕಳನಟ MR ರಾಧಾ ಅಂತ, ಈ MR ರಾಧಾ ಎನ್ನುವಂಥ ವ್ಯಕ್ತಿ MGR ನಿವಾಸಕ್ಕೆ ಬರ್ತಾನೆ. ಏಕಾಏಕಿಯಾಗಿ ಅವ್ರಿಗೆ ಗುಂಡು ಹೊಡೆದು ಬಿಡ್ತಾನೆ. ಮಾತುಕತೆಯ ನೆಪದಲ್ಲಿ ಏಕಾಏಕಿಯಾಗಿ ಅವರ ಕುತ್ತಿಗೆಗೆ ಗುಂಡು ಹಾರಿಸಿದ. ಈ ಸುದ್ದಿ ತಮಿಳುನಾಡಿನಂತ ವ್ಯಾಪಕವಾಗಿ ಹರಡಿಬಿಡ್ತು. ಹರಡಿದ ನಂತರ AIDMK ಅವರಾಗಿರ್ಬೋದು, ಅದಾದ ನಂತರ DMK ಅಭಿಮಾನಿಗಳಾಗಿರ್ಬೋದು ಮತ್ತು MGR ಅಭಿಮಾನಿಗಳೆಲ್ಲ ಒಂದು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ರಸ್ತೆಗಳಲ್ಲೆಲ್ಲ ಪ್ರತಿಭಟನೆ ಆಗುತ್ತೆ. ಇದನ್ನು ಪ್ರಚಾರಕ್ಕೆ ಹೆಂಗೆ ಬಳಸ್ಕೊಳ್ಳುತ್ತೆ DMK ಅಂತ ಹೇಳಿದ್ರೆ, 1 ತಿಂಗಳು ಚುನಾವಣೆ ಇತ್ತು. ಇದೇ MGR ಆಸ್ಪತ್ರೆಯ ಬೆಡ್ ಮೇಲೆ ಒಂದು ಕುತ್ತಿಗೆಗೆ ಪಟ್ಟಿಯನ್ನು ಹಾಕ್ಕೊಂಡು ಮಲಗಿರ್ತಾರೆ. ಆ ಚಿತ್ರವನ್ನು ಚುನಾವಣೆಯಲ್ಲಿ ಪ್ರಚಾರ ಮಾಡ್ತಾರೆ. ನೋಡಿ ಹಿಂಗಾಗ್ಬಿಟ್ಟಿದೆ, ಮತ ಹಾಕಿ ಅಂತ. ಅಂದರೆ ನಾನು ಹೇಳ್ತಾ ಇರೋದು ಅಭಿಮಾನ ಅನ್ನೋದು ಹೆಂಗಿರುತ್ತೆ ಅಂತ. ಆ ಚಿತ್ರವನ್ನು ನೋಡಿ 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 ಓಟುಗಳು ಬೀಳೋದಕ್ಕೆ ಶುರುವಾಗುತ್ತೆ. ಪರಿಣಾಮವಾಗಿ 1967ರಲ್ಲಿ DMK ಗೆಲ್ಲುತ್ತೆ. ಇನ್ನು ಜಯಲಲಿತಾ ಅವರು MGR ಅವರ ಜೊತೆಗೆ ಒಂದು 28 ಸಿನಿಮಾಗಳಲ್ಲಿ ಅವರು ನಟನೆ ಮಾಡಿದ್ರು. ಧೈರ್ಯ ಮಹಿಳೆ. ಅದಾದ ನಂತರ ಅಧಿಕಾರಕ್ಕೆ ಬಂದರು. ಅದರ ಜೊತೆಗೆ 88ರಲ್ಲಿ ನಾನು ಈ ಹಿಂದೆಯೂ ಕೂಡ ಹೇಳಿದ್ದೀನಿ, MGR ಅವರ ಪತ್ನಿ ಜಾನಕಿ ರಾಮಚಂದ್ರನ್ ಅವರ ಜೊತೆಗೆ ಅವ್ರದ್ದು ಭಿನ್ನಾಭಿಪ್ರಾಯಗಳಿತ್ತು. ನನ್ನ ಪಾರ್ಟಿನ ನಿನ್ನ ಪಾರ್ಟಿನ ಈ ಎಲ್ಲ ಬೆಳವಣಿಗೆಗಳಾದ ನಂತರ ಜಯಲಲಿತಾ ನೇತೃತ್ವದಲ್ಲಿ ಹೌದು ಇವರದ್ದೇ ಪಾರ್ಟಿ ಅನ್ನೋದೆಲ್ಲ ಆಗುತ್ತೆ, ವಿಲೀನ ಆಗುತ್ತೆ. ಅದಾದ ನಂತರ ಅವರು ಚುನಾವಣೆಯಲ್ಲಿ ಗೆದ್ದು ರಾಜಕಾರಣವನ್ನು ಶುರು ಮಾಡಿದ್ದು ಅಮ್ಮ ಅಂತ ತಮಿಳುನಾಡಲ್ಲಿ ಖ್ಯಾತಿ ಪಡೆದಿದ್ದನ್ನು ನಾವು ನೋಡಿದ್ದೇವೆ. ಇದು ಜಯಲಲಿತಾ ಮತ್ತು MGR ಅವರ ಕತೆ. ಇದರ ಜೊತೆಗೆ ಅನೇಕ ಜನ ಸ್ಟಾರ್ಗಿರಿಯನ್ನು ಹೊಂದಿದ್ರು ಕೂಡ ಅದೃಷ್ಟ ಕೈ ಹಿಡದಿಲ್ಲ. ನಾಯಕರಿದ್ರವರು ಸಿನಿಮಾ ರಂಗದಲ್ಲಿ ಉತ್ತುಂಗದಲ್ಲಿದ್ದರು, ಆದರೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಸಿನಿಮಾದಲ್ಲಿ ಅಧಿಪತಿಗಳಾಗಿದ್ದರೂ ಕೂಡ ರಾಜಕೀಯದಲ್ಲಿ ಶಿವಾಜಿ ಗಣೇಶನ್ ಸೋತ್ಬಿಟ್ರು. ಒಂದು ಮಾತಿದೆ, ಸಿನಿಮಾ ಅಂತ ಬಂದರೆ ಶಿವಾಜಿ ಗಣೇಶನ್, ರಾಜಕಾರಣ ಅಂತ ಬಂದರೆ MGR ಅನ್ನುವಂಥ ಮಾತು ತಮಿಳುನಾಡಲ್ಲಿ ಪ್ರಚಲಿತ ಇದೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಅದ್ಭುತವಾಗಿ ನಟನೆ ಮಾಡ್ತಾ ಇದ್ದಂತಹ ವ್ಯಕ್ತಿ ಈತ, ಆದರೆ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಮಕ್ಕಳ ನಿಧಿ ಮೈಯಂ ಎನ್ನುವಂತಹ ಪಾರ್ಟಿಯ ಮುಖಾಂತರ ಕಮಲ್ ಹಾಸನ್ ಸೋತಿದ್ದನ್ನು ನೋಡಿದ್ದೇವೆ. DMK ಜೊತೆಗೆ ಅವರು ವಿಲೀನ ಮಾಡಿಬಿಟ್ರು. ದಶಕಗಳ ಕಾಲ ಸತಾಯಿಸಿ ರಜನಿ ಕೂಡ ಇದರಿಂದ ಹಿಂದೆ ಸರಿದಿದ್ದನ್ನು ನಾವು ನೋಡಿದ್ದೀವಿ. ಏನೇನಾಯಿತು, ನಟರ ಚಕ್ರವರ್ತಿ ಅಂತ ಶಿವಾಜಿ ಗಣೇಶನ್ ಅವನು ಕರೀತಾರೆ. ಆದರೆ ಈ ವ್ಯಕ್ತಿ ಮೊದಲು DMKಯಲ್ಲಿದ್ದರು, ಕಾಂಗ್ರೆಸ್ಸಿಗೆ ಬಂದರು. 88ರಲ್ಲಿ ತಮಿಳಿಗ ಮುನ್ನಾನಿ ಎನ್ನುವಂಥ ಪಾರ್ಟಿ ಕಟ್ತಾರೆ, ಸೋಲ್ತಾರೆ. ಆದರೆ ಕಮಲ್ ಹಾಸನ್ 2018ರಲ್ಲಿ ರಾಜಕೀಯದ ಬಣ್ಣ ಕೇಸರಿ ಅಲ್ಲ ಕಪ್ಪಲ್ಲ ಅಂಥೇಳಿ ಅವರು ಕೇಂದ್ರ ಅಂಥೇಳಿ ಚುನಾವಣೆಗೆ ಬರ್ತಾರೆ. ಮಕ್ಕಳ ನಿಧಿ ಮೈಯಂ ಅನ್ನುವಂಥ ಪಾರ್ಟಿ ಕಟ್ತಾರೆ. 2021ರಲ್ಲಿ 1 ಸ್ಥಾನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಹೀಗಾಗಿ ಅವರು ಹೊರಟು ಹೋದರು. ರಜನಿಕಾಂತ್ 25 ವರ್ಷಗಳ ಹಿಂದೆ 1996ರಲ್ಲಿ ಜಯಲಲಿತಾ ಮತ್ತೆ ಅಧಿಕಾರಕ್ಕೆ ಬಂದರೆ ತಮಿಳುನಾಡು ದೇವರನ್ನೂ ಕೂಡ ಉಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೆ ಕೊಡೋ ಮುಖಾಂತರ ರಾಜಕಾರಣಕ್ಕೆ ಬರ್ತಾರೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದ್ದು. ಆದರೆ ಈ ಎಲ್ಲ ಸುದ್ದಿಗಳ ನಡುವೆ ಅವರು ಅನಾರೋಗ್ಯದ ಕಾರಣಕ್ಕಾಗಿಯೂ ಕೂಡ ಅವರು ಹೊರಟು ಹೋಗಿದ್ದನ್ನು ನಾವು ನೋಡಿದ್ದೀವಿ. ಇವೆಲ್ಲದರ ಕಾರಣದ ಜೊತೆಗೆ ವಿಜಯ್ ಇದೀಗ ಗೆಲುವನ್ನು ಸಾಧಿಸಿದ್ದಾರೆ. ಗೆಲುವನ್ನು ಸಾಧಿಸುವ ಮುಖಾಂತರ ಅನೇಕ ಸವಾಲುಗಳಿದೆ. ಏನು ಎತ್ತ ಎನ್ನುವುದನ್ನು ನೋಡ್ತಾ ಹೋಗೋದಾದರೆ, ಪ್ರತಿ ಚುನಾವಣೆಯಲ್ಲೂ ಕೂಡ ಅಂದರೆ ಈ ಚುನಾವಣೆಯ ಪ್ರಚಾರದ ಸಮಯದಲ್ಲಿ ವಿಜಯ್ ಅವರ ಪರವಾಗಿ ಲಕ್ಷಾಂತರ ಜನ ಸೇರ್ತಾ ಇದ್ರು. ಈ ಲಕ್ಷಾಂತರ ಜನರ ನಡುವೆಯೂ ಕೂಡ ಇದೀಗ ಅಸ್ತಿತ್ವವನ್ನು ಉಳಿಸ್ಕೊಂಡಿದ್ದಾರೆ ನಟ ವಿಜಯ್. ಹಾಗಾದರೆ ಏನೇನಾಯಿತು TVK ವಿಚಾರದಲ್ಲಿ? MGR ಹಾದಿಯಲ್ಲಿ ಇದೀಗ ದಳಪತಿ ವಿಜಯ್ ಬಂದಿದ್ದಾರೆ. 2026ರ ಚುನಾವಣೆಗೆ ಮೊದಲು ಅವರು ಸಿನಿಮಾ ರಂಗಕ್ಕೆ ನಿವೃತ್ತಿ ಘೋಷಣೆ ಮಾಡಿದರು.
ಆ ನಿವೃತ್ತಿ ಘೋಷಣೆ ಮಾಡಿದ ನಂತರ ಪೂರ್ಣ ಪ್ರಮಾಣದಲ್ಲಿ ಅವರು ಬಂದರು. ಕ್ಲೀನ್ ಇಮೇಜ್ ಇತ್ತು, 2 ಕೋಟಿ ಸದಸ್ಯತ್ವ. ನಾನು ಅವಾಗಲೇ ಹೇಳಿದೆ 2019ರಲ್ಲಿ ಅವರು ಒಂದು ಸಂಘಟನೆ ಶುರು ಮಾಡಿದರು. ಆ ಸಂಘಟನೆಗೆ 2 ಕೋಟಿ ಸದಸ್ಯತ್ವದ ಗುರಿ ಇತ್ತು. ಅದರ ಮುಖಾಂತರ ಅವರು ರಾಜಕಾರಣಕ್ಕೆ ಬಂದರು. DMK AIADMK ಎಂಬ ಬೃಹತ್ ಕೋಟೆಯನ್ನು ಅವರು ಗೂಡಿಸಿ ಮಾಡಿದ್ದಾರೆ. ನಾನು ಹೇಳಿದೆ 67ರಿಂದ 5 DMK ಮತ್ತು AIADMK ನಡುವೆ ಮಾತ್ರ ಪೈಪೋಟಿ ಇತ್ತು. ಈ ಪೈಪೋಟಿಯ ನಡುವೆ ಇದೀಗ TVK ಅಂದರೆ MGR DMK ಅಲ್ಲಿ ಇದ್ದುಕೊಂಡು 1972ರಲ್ಲಿ AIADMK ಕಟ್ಟಿ 1977ರಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಅಂದ್ರೆ ಪಕ್ಷ ಸ್ಥಾಪನೆ ಮಾಡಿ 5 ವರ್ಷಕ್ಕೆ ಅಧಿಕಾರಕ್ಕೆ ಬಂದು 10 ವರ್ಷಗಳ ಕಾಲ MGR ಅಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸ್ತಾರೆ. ಇದರ ಮುಂದುವರೆದ ಭಾಗವಾಗಿ ಇದೀಗ ನಟ ವಿಜಯ್ TVK ಅಧಿಕಾರವನ್ನು ನಡೆಸಿರೋದು ಎಲ್ಲಿ? ತಮಿಳುನಾಡಲ್ಲಿ. ಇದು ತಮಿಳುನಾಡಿನಲ್ಲಿ TVK ಅವರು ಗಳಿಸ್ತಾ ಇರುವಂಥದ್ದು. ಅಂದರೆ MGR ಹೇಗೆ ಒಂದು ತನ್ನದೇ ಆದಂಥ ಪ್ರಾಬಲ್ಯವನ್ನು ಮೆರೆದು ಅದಾದ ನಂತರ ಅಧಿಕಾರಕ್ಕೆ ಬಂದು ಅಧಿಕಾರದ ಮುಖಾಂತರ ತಮಿಳುನಾಡಿನ ಮನವನ್ನು ಗೆಲ್ಲುವ ಪ್ರಯತ್ನವನ್ನು ಮಾಡಿದರು. ಅದರ ಮುಂದುವರೆದ ಭಾಗವಾಗಿ TVK ಅವ್ರದ್ದು. ಆದರೆ TVK ಏನಾಗುತ್ತೆ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ ಇದೆ. ಏನು ಪ್ರಶ್ನೆ? ಅಸಲಿ ಜನನಾಯಕ ಅನ್ನೋದು ಇದೀಗ ಸಾಬೀತಾಗ್ತಾ ಇರೋದು. ಯಾವುದ್ರ ಮುಖಾಂತರ ಅಂತ ಹೇಳಿದರೆ ಅವರು ಗೆದ್ದಿರುವಂಥ ಸ್ಥಾನಗಳ ಮುಖಾಂತರ. ಯಾರು ಇಮ್ಯಾಜಿನ್ ಮಾಡಿರಲಿಲ್ಲ TVK ಈ ಪರಿಪ್ರಮಾಣದಲ್ಲಿ ಗೆಲ್ಲಬಹುದು ಅಂತ. ಏನು ಗೆಲ್ಲಬಹುದು? ಅಬ್ಬಬ್ಬ ಅಂದರೆ 15-20 ಸ್ಥಾನ ಗೆಲ್ಲಬಹುದು ಅಂತ. ಸಿನಿಮಾದಲ್ಲಿ ಮಾತ್ರವಲ್ಲ, ಇದೀಗ ಈ ವ್ಯಕ್ತಿ ರಾಜಕೀಯದಲ್ಲೂ ಕೂಡ ಮಿಂಚಿಬಿಟ್ಟಿದ್ದಾರೆ. ಇವರ ಸಿನಿಮಾಗಳು ಅಂತ ಹೇಳಿದರೆ ಸಿಳ್ಳೆ ಚಪ್ಪಾಳೆ ಎಲ್ಲವೂ ಕೂಡ ಬರ್ತಾ ಇತ್ತು. ಅದ್ಭುತ ನಾಯಕ ನಟನಾಗಿ ಅವರೆಲ್ಲ ಕೆಲಸ ಮಾಡ್ತಿದ್ರು. ಆದರೆ ಇದೀಗ ಜನಸಾಮಾನ್ಯರ ಧ್ವನಿಯಾಗಿ, ನಾನು ಹೇಳಿದೆ, ಜಾತ್ಯತೀತತೆ, ಸಾಮಾಜಿಕತೆ, ಅದರ ಜೊತೆಗೆ ಬಡವರ ಪರವಾಗಿರುವಂಥ ಧ್ವನಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡಿರೋದು, ಅದು DMK ಆಗಿರಲಿ AIADMK ಆಗಿರಲಿ, ಇವೆಲ್ಲವನ್ನು ಕೂಡ ಹೊರತುಪಡಿಸಿ ನಾವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ ಜಂಜಿಗಳು ಅಂತ ಏನು ಕರಿತೀವಿ, ಯುವಕರು ಏನಿದ್ದಾರೆ ಅವರೆಲ್ಲರೂ ಕೂಡ ನಟ ವಿಜಯ್ ಅವರ ಪರವಾಗಿ ಓಟ್ ಹಾಕಿದ್ದಾರೆ. ಇದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ಚುನಾವಣೆ. ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ಫಲಿತಾಂಶ. ಆ ಮುಖಾಂತರ ಜನನಾಯಕನ್ ಇದೀಗ ಯಾರಾಗಿರೋದು? TVKಯ ವಿಜಯ್ ಆಗಿರೋದು.